ಒಬ್ರು ಸಚಿವ ದಲಿತ ಸಚಿವರಿಗೆ ಆರೋಪ ಯಾಕೆ ಮಾಡ್ತೀರಾ? ಪಾಪಿ ತರ ಕೂತವ್ರೆ. ಅದು ಉತ್ತರ ಕೊಡ್ತಾರಲ್ಲ ಈಗ ಅವಾಲಿಂದ ಓದ್ತಾ ಇದಾರೆ. ಮಹಾತ್ಮ ಗಾಂಧಿ ಮಾತಾಡಿ ಮುಗಿಸಿ ಮತ್ತೆ ಮಾತಾಡಿ ತೆಗಿಬೇಕು ನೀವು ಪದವನ್ನ ಅಲ್ವೇ ಮತ್ತೆ ಮಾತಾಡಿ ಮತ್ತೆ ಮಾತಾಡಿವ್ರೆ ಮತ್ತೆ ಮಾತಾಡಿ ಅಶೋಕ ಪದ ನೀವು ಕಂಟಿನ್ಯೂ ಮಾಡಿ. ಅರ್ಥ ಆಗಿಲ್ಲ ಅಧ್ಯಕ್ಷರೇ, ವಿರೋಧ ಪಕ್ಷದವ್ರು ಯಾರು ಕೂಡ ಅರ್ಥ ಆಗಿಲ್ಲ ಏನು ಆರೋಪ ಅಂತ ಇಷ್ಟೊತ್ತು. ವಾಟ್ ಇಸ್ ದ ಆರೋಪ ಅಂತ ಹೇಳಿ ಸುಮ್ಮನೆ ಓದ್ತಾ ಇರೋದಲ್ಲ. ರಾಜೀನಾಮೆ ಪ್ರಯೋಜನ ಇಲ್ಲ. ಮುಖ್ಯಮಂತ್ರಿಗಳಿಗೆ ಕಾನೂನು ಸಲಹೆಗಾರರು ಆಯ್ತು ಹೆಂಗೆ ಜೈಲ್ಜೋರ್ಗೆ ಮಾಡ್ತಾರೆ. ಇದು ಬಹಳ ದುರಂತ. ಇದು ಈಗ ಅವ್ರ ಫಸ್ಟ್ ಟೈಮ್ ಬೇಕಲ್ಲ ಹಿರಿಯರಿಗೆ ಗೊತ್ತಾಗ್ಲಿ ಅಂತ ಅಷ್ಟೇ ಕೇಳ್ತಾ ಇದೀವಿ. ಹೊನ್ನಣ್ಣವ್ರೆ MLA ಇರ್ಬೋದು, ಭಾರಿ ಒಳ್ಳೆ ಅನುಭವ ಇದೆ ಅವ್ರಿಗೆ. ಸುಮ್ಮನೆ ಈ ರೀತಿಯಲ್ಲಿ ಮಾತಾಡಬೇಡಿ. ಮಾತಾಡಿ ಹೊನ್ನಣ್ಣ ಕೊಡ್ತೀನಿ, ಹಾಕೊಂಡು ಬಾ, ಹಾಕೊಂಡು ಕೇಳ್ಬಿಡು ಸರ್. ನಿಮ್ಮ ಅನುಭವಕ್ಕೆ ಆಯ್ತು ಮುಗಿಸ್ಲಿ, ಪ್ರತಿಪಕ್ಷ ಮುಗಿಸ್ಲಿ. ಅದನ್ನು ಈ ರೀತಿ ಬೇಕಾಗಿದೆ ನಿಮ್ಗೆ ಸಲಹೆ. ಸರ್ಕಾರ ಇದೆ, ಇನ್ನೊಂದು ಈ ರೀತಿ ಸಲಹೆ ಬೇಕಾಗಿದೆ ಮ್ಯಾನೇಜ್ ಮಾಡಕ್ಕೆ. ಹಿರಿತನಕ್ಕಿಂತ ಕೂತ್ಕೊಳ್ಳಿ ಸರ್. ಇದೆಲ್ಲ ಸರ್ಕಾರಿ ವಿಷಯದಲ್ಲಿ ಒಬ್ಬ ಅಧಿಕಾರಿ ಮಹಾತ್ಮ ಗಾಂಧೀಜಿ ಹೆಸರು ತರ್ತಾನೆ. ದೊಡ್ಡ ದುರಂತ ಬೇಕಾ ಸರ್? ನಿಮ್ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಫಸ್ಟ್ ರಾಜೀನಾಮೆ ತಗೊಂಡು ಯಾಕೆ ರಿಪ್ಲೈ ಕೊಡ್ತೀರಿ ನೀವು ಫಸ್ಟ್ ರಾಜೀನಾಮೆ ತಗೊಂಡು ಆಮೇಲೆ ಮಾತಾಡೋದಕ್ಕೆ ಬಿಡಿ. ಬುದ್ಧಿವನ್ನಾಗಿದೆ ಫಸ್ಟ್ ರಾಜೀನಾಮೆ ತಗೋಬೇಕು ನೀವು. ಮಹಾತ್ಮ ಗಾಂಧೀಜಿ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಒಬ್ಬ ಅಧಿಕಾರಿ ಯಾವ ಜಾತಿಯನ್ನ ನಾವು ಪ್ರಸ್ತಾವ ಮಾಡ್ಬೇಕಾಯ್ತು ಆ ಜಾತಿಯನ್ನ ಶುರು ಮಾಡ್ತಾರೆ. ಅವನು ಕೇಳ್ತಾನೆ ನಾಗಶಯನ, ಅವನು ಕಮಿಷನರು, ಜಾಯಿಂಟ್ ಕಮಿಷನರು, ಆಯ್ತು ಎಕ್ಸೈಸ್ DC ಆಡಿಯೋ ಸಾರಿ ಅವನ್ ಲೆವೆಲ್ನೇ ಕಡಿಮೆ ಮಾಡ್ಬಿಟ್ಟು. ಹಿಂದೆ ನಮ್ಮ ಮುನಿರತ್ನ ಕಳ್ಳನ್ಗೂ ಒಂದು ಲೆವೆಲ್ ಇರ್ತೈತೆ ಅಂತ ನನ್ಗೆ ಗೊತ್ತಿರಲಿಲ್ಲ. ಅವ್ನ ಲೆವೆಲ್ನೇ ಕಡಿಮೆ ಮಾಡ್ಬಿಟ್ಟೆ ಕಳ್ಳಂದು. ಅವನು DC